ರೇಣುಕಾಸ್ವಾಮಿ ಬರ್ಬರವಾಗಿ ಕೊಲೆಯಾದಂಥ ಬಳಿಕ ಆತನ ಬಗ್ಗೆ ಹಲವು ವಿಚಾರಗಳು ಬಯಲಾಗ್ತಾ ಇದೆ. ಮೊನ್ನೆಯಷ್ಟೇ ರೇಣುಕಾಸ್ವಾಮಿ ನನಗೂ ಕೂಡ ಅಶ್ಲೀಲ ಸಂದೇಶ ಕಳಿಸಿದ್ದ ಅಂತ ಕಿರುತೆರೆ ನಟಿ ಚಿತ್ರಾಲ್ ಹೇಳಿಕೊಂಡಿದ್ರು. ಇದಕ್ಕೆ ಗರಂ ಆಗಿರುವಂಥ ರೇಣುಕಾ ತಂದೆ ನಟಿಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ವಿಷಯದಲ್ಲಿ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ತೀರಾ ಕೆಟ್ಟದಾಗ ಬಂದಿದ್ರೆ ನಾನು ಬ್ಲಾಕ್ ಮಾಡ್ತೀನಿ. ಇದು ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದು ಸತ್ಯ. ನಾನ್ ಶೇರ್ ಮಾಡಾದ್ಮೇಲೆ ಇಷ್ಟೊಂದು ಜನ ನನ್ನ ಕೋ ಆರ್ಟಿಸ್ಟ್ಗಳು ಮತ್ತೆ ಇಷ್ಟೊಂದು ಜನ ಫೀಮೇಲ್ ಫಾಲೋವರ್ಸ್ ನಮಗೂ ಬಂದಿತ್ತು ಈ ಅಕೌಂಟ್ ಇಂದ ಮೆಸೇಜ್ ಅಂತ. ಬಟ್ ಯಾರಿಗೂ ಹೇಳ್ಕೊಳಕ್ ಧೈರ್ಯ ಇಲ್ಲ ಸರ್. ನಾನು ಕೇಳ್ತಾ ಇರೋದು ದಿವಸ ಯಾಕೆ ಸುಮ್ಮನೆ ನೀವು ಬಂದಿದ್ದಾಗಿದ್ರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಧೈರ್ಯ ಮಾಡಿದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾರ್ಚ್ 13ನೇ ತಾರೀಕು ಒಂದು FIR ಫೈಲ್ ಮಾಡಿದ್ದೀನಿ ಬಸವೇಶ್ವರ ಸ್ಟೇಷನ್ ಅಲ್ಲಿ. ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡತಕ್ಕಂಥದ್ದು ಉತ್ತರವೇ? ಅವ್ರ ಹತ್ರ ಇನ್ನೂ ಕೂಡ ಮೆಸೇಜಸ್ ಇದೆ. ಜೂನ್ 7ನೇ ತಾರೀಕುವರೆಗೂ ಈ ಒಂದು ಅಕೌಂಟ್ ಇಂದ ಮೆಸೇಜಸ್ ಹೋಗಿದೆ. ಈ ತರ ಅಮಾನುಷ ಕೃತ್ಯ ಮಾಡಿ ಅದನ್ನ ನೀವು ಸಮರ್ಥಿಸಿ ಅಂತಾರೆ ಅಂತ ಅಂದ್ರೆ ನಾವ್ ಏನ್ ಹೇಳೋಣ? ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಬರ್ಬರವಾಗಿ ಕೊಲೆಯಾದ ರೇಣುಕಾಸ್ವಾಮಿ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಹಲವು ವಿಚಾರಗಳು ಬಯಲಾಗ್ತಿವೆ. ಪವಿತ್ರಾಗೆ 200 ಅಶ್ಲೀಲ ಸಂದೇಶ ಕಳುಹಿಸಿದ್ದ ವಿಚಾರವೆಲ್ಲ ಬಯಲಾಗಿತ್ತು. ಆದ್ರೆ ಪವಿತ್ರಾಗೆ ಮಾತ್ರವಲ್ಲ, ನನಗೂ ಮೆಸೇಜ್ ಮಾಡಿದ್ದ ಅಂತ ಕಿರುತೆರೆ ನಟಿ ಚಿತ್ರಾಲ್ ಹೇಳಿಕೆ ಕೊಟ್ಟಿದ್ರು. ಸದ್ಯ ಇದರ ವಿರುದ್ಧ ರೇಣುಕಾಸ್ವಾಮಿ ಕುಟುಂಬ ಆಕ್ರೋಶ ವ್ಯಕ್ತಪಡಿಸಿದೆ. ಮೆಸೇಜ್ ಕಳಿಸಿದ್ರೆ ಆಗಲೇ ಏಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಿರುತೆರೆ ನಟಿ ವಿರುದ್ಧ ಗರಂ ಆದ ರೇಣುಕಾಸ್ವಾಮಿ ತಂದೆ. ರೇಣುಕಾಸ್ವಾಮಿ ನನಗೂ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂದ ಕಿರುತೆರೆ ನಟಿಯ ವಿರುದ್ಧ ರೇಣುಕಾಸ್ವಾಮಿ ತಂದೆ ಗರಂ ಆಗಿದ್ದಾರೆ. ನಿಮಗೆ ನನ್ನ ಮಗ ಮೆಸೇಜ್ ಕಳುಹಿಸಿದ್ರೆ ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸುಮ್ಮನಿದ್ರಿ? ಕಂಪ್ಲೇಂಟ್ ಕೊಟ್ಟಿದ್ರೆ ಕಾನೂನು ಕ್ರಮ ಆಗ್ತಾ ಇತ್ತು. ಆದ್ರೆ ಈ ರೀತಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡೋದು ಅದಕ್ಕೆ ಉತ್ತರವೇ? ಕಾನೂನು ಕೈಗೆತ್ಕೊಂಡು ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದು ಏನಿತ್ತು ಎಂದು ಚಿತ್ರರಂಗದವರ ವಿರುದ್ಧ ಕಾಶಿನಾಥ್ ಶಿವನಗೌಡರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಯಾರ್ಯಾರೋ ನಮ್ಗೆ ಹಾಕಿದ್ರು ಅಂತ ಟಿವಿ ಮಾಧ್ಯಮದಲ್ಲಿ ಬಳಸೋದು ಕೇಳ್ತಾ ಇದ್ರಿ. ನಾನು ಕೇಳ್ತಾ ಇರೋದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ಈಗ ನೀವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ. ತಿಳಿತ್ರಾ? ಇದ್ದ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಆಸರೆ ಇಲ್ಲ. ವಯಸ್ಸಾದ ತಂದೆ ತಾಯಿಗಳಿದ್ವಿ, ವಯಸ್ಸಾದ 98 ವರ್ಷದ ಅಜ್ಜಿ ಇದೆ. ಅದನ್ನು ನೋಡ್ಕೊಳಾರ ಯಾರು? ಈಗ ಆ ಹೆಣ್ಣು 25 ವರ್ಷದ ಹುಡುಗಿ, ನಿಮ್ಮಂಗೇನೆ ಆಕಿನೂ ಹುಡುಗಿ, 20 ಸಣ್ಣ ಹುಡುಗಿ. ಆಕಿ ಜೀವನ ಹೆಂಗೆ? ಜೀವ ಹೋದ ಮೇಲೆ ಅದು ಕೂಡ ಚಿತ್ರಹಿಂಸೆ ಕೊಟ್ಟು ಮಾಡಿ ಈ ಥರ ಅಮಾನುಷ ಕೃತ್ಯ ಮಾಡಿ ಅದನ್ನು ಸಮರ್ಥಿಸಿ ಅಂತಾರೆ ಅಂತ ಅಂದರೆ ನಾವು ಏನು ಹೇಳೋಣ? ಯಾರ ಹತ್ರ ಇದು ಮಾನವೀಯತೆ ಯಾರ ಹತ್ರ ಇದೆ? ಕಾನೂನಿತ್ತು, ಕೋರ್ಟ್ ಇತ್ತು, ಕಚೇರಿ ಇತ್ತು. ಇದೆಲ್ಲ ಬಿಟ್ಬಿಟ್ಟು ಈ ಥರ ಯಾವ ಮನುಷ್ಯ ಮಾಡತಕ್ಕಂಥ ಕೃತ್ಯ ಇದು ಅಂತ ನನ್ನ ಪ್ರಶ್ನೆ. ಎಂಥ ರಾಕ್ಷಸ ಪ್ರವೃತ್ತಿ ಇದು. ಈ ಪ್ರವೃತ್ತಿ ಸಮರ್ಥನೆ ಮಾಡ್ಕೊತಿದಾರಲ್ಲ, ಇದಕ್ಕೆ ಏನು ಹೇಳ್ಬೇಕು ಈ ಜನರಿಗೆ ಅಂತ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆಲವರು ದರ್ಶನ್ ಪರವಾಗಿ ಮಾತಾಡಿದ್ರೆ, ಇನ್ನೂ ಕೆಲವರು ರೇಣುಕಾಸ್ವಾಮಿಯನ್ನ ಸಾಯಿಸಿದ್ದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಈ ಪರ ವಿರೋಧದ ಚರ್ಚೆ ನಡುವೆ ಈ ಬಗ್ಗೆ ನಿರ್ಮಾಪಕ ಕೆ ಮಂಜು ಮಾತನಾಡಿದ್ದಾರೆ. ದರ್ಶನ್ ಇಂಥ ಕೆಲಸ ಮಾಡುವವನಲ್ಲ, ಆದ್ರೂ ಎಲ್ಲವನ್ನೂ ಕಾನೂನು ನೋಡಿಕೊಳ್ಳುತ್ತೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಎಂದಿದ್ದಾರೆ. ಆಗಬಾರ್ದಾಯ್ತು ಆಗಿದೆ. ಇವತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಅವ್ರಿಗೆ ಆ ಮಗು ಏನು ಇದೆ, ಅವರಿಗೆ ನಮ್ಮ ಸರ್ಕಾರ ದಯವಿಟ್ಟು 100 ಪೋಸ್ಟ್ ಇರ್ತದೆ, ಸರ್ಕಾರ ಹುಡುಗಿಗೆ ಒಂದು ಕೆಲಸ ಕೊಟ್ಟು ಒಳ್ಳೇದು ಮಾಡಿಕೊಡ್ಲಿ. ಅವ್ರ ತಾಯಿ ತಂದೆಗೆ ದರ್ಶನ್ ಬಂದಮೇಲೆ ಗ್ಯಾರಂಟಿ ಅವ್ರು ಸಹಾಯ ಮಾಡ್ತಾರೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ. ಆದ್ರೆ ಸಾವನ್ನಪ್ಪಿದ ಬಳಿಕ ರೇಣುಕಾಸ್ವಾಮಿ ಬಗ್ಗೆ ಹಲವು ವಿಚಾರಗಳು ಹೊರಬರ್ತಿವೆ. ಅಲ್ಲದೆ ಚಿತ್ರಾಲ್ ನನಗೂ ರೇಣುಕಾಸ್ವಾಮಿ ಸಂದೇಶ ಕಳುಹಿಸಿದ್ದ ಅಂತ ಹೇಳಿದ್ದಾರೆ. ಆದ್ರೆ ಈಗಾಗಲೇ ಮಗನ ಸಾವಿನಿಂದ ನೊಂದು ಹೋಗಿರುವ ಕುಟುಂಬಕ್ಕೆ ಇದು ಮತ್ತೆಷ್ಟು ನೋವಾಗೋದಿಲ್ಲವಾ? ಆತ ಏನೇ ಮೆಸೇಜ್ ಕಳುಹಿಸಿದ್ರೂ ಒಂದು ಜೀವವನ್ನ ಚಿತ್ರಹಿಂಸೆ ಕೊಟ್ಟು ಬಲಿ ಪಡೆಯುವುದು ತರವೇ?
ಬೆಂಗಳೂರಿಂದ ಲೋಕೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.